ಸಿನಿಮಾ ಹೇಗಿದೆ? ಚೆನ್ನಾಗಿ ಶರ್ಮಾ ಆಕ್ಟಿಂಗ್ ಮಸ್ತಾಗಿತ್ತು. ಸಿನಿಮಾ ಹೇಗಿದೆ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಮಾಮೂನ್ ಪಾತ್ರ ತುಂಬ ಚೆನ್ನಾಗಿದೆ. ನಿಮ್ಗೇನು ಇಷ್ಟ ಸಿನಿಮಾದಲ್ಲಿ? ನಮಗೆ ಹೀರೋ ಚೆನ್ನಾಗಿ ಮಾಡೋದು, ಹೀರೋ ತುಂಬ ಚೆನ್ನಾಗಿ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆಯಪ್ಪ, ಚೆನ್ನಾಗಿದೆ. ಸಿನಿಮಾ ಸೂಪರ್, ಚೆನ್ನಾಗಿತ್ತು, ಸೂಪರ್. ಶರ್ಮನ್ ಥರ ಇದ್ರೆ ಯಾರು ಲವ್ ಮಾಡೋಕ್ಕಲ್ಲ ಭೂಮಿಲಿ. ಚೆನ್ನಾಗಿದೆ, ಲವ್ ಸ್ಟೋರಿ ಚೆನ್ನಾಗಿದೆ. ಒನ್ ಟೈಮ್ ವಾಚ್ ಗುಡ್ ಮೂವಿ. ಚೆನ್ನಾಗಿತ್ತು. ಸಿನಿಮಾದಲ್ಲಿ ಏನು ಇಷ್ಟ ಆಯಿತು? ರಾಹುಲ್ ಕ್ಯಾರೆಕ್ಟರ್ ಇಷ್ಟ ಆಗಿತ್ತು. ನಮಗೂ ಅಷ್ಟೇ. ಚೆನ್ನಾಗಿದೆ. ಸೂಪರ್ ಚೆನ್ನಾಗಿದೆ ಬ್ರೋ, ಚೆನ್ನಾಗಿದೆ. ಬ್ರೋ ರಾಹುಲ್ ಅಲ್ಲವ್ರೆ, ಶರ್ಮಾ ಅವ್ರೆ, ಮತ್ತೆ ರಶ್ಮಿ ಅವರಲ್ಲಿ ಶರತ್ ಇಲ್ಲ ಅವನೇ, ರಾಹುಲ್ ಅಲ್ಲವ್ರೆ, ಮತ್ತೆ ರಶ್ಮಿ ಅವರಲ್ಲಿ ಅವ್ರು ಬಂದಿಲ್ವಾ? ಶರ್ಮಾ ಹೊರಗಡೆ ಅವರೇ. ಚೆನ್ನಾಗಿದೆ. ಮಾಮ ಬೆಂಕಿ ಮಾಮ, ಐ ಲವ್ ಯು ಮಾಮ. ಮಾಮ ಸೂಪರ್ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್, ನಿಮ್ಗೇನು ಇಷ್ಟ ಆಯಿತು? ತುಂಬ ಇಷ್ಟ ಆಗಿದೆ. ಹಾಂ, ಚೆನ್ನಾಗಿದೆ. ಏನು ಇಷ್ಟ ಆಯ್ತು ನಿಮಗೆ? ಹೀರೋ ಹೇಗೆ ಅನ್ಸ್ತು ಸಿನಿಮಾ? ಫಿಲಮ್ ಚೆನ್ನಾಗಿದೆ ಸರ್, ನೋಡ್ಬೋದು. ಎಲ್ಲರಿಗೂ ಅರ್ಥ ಮಾಡ್ಕೊಳ್ಳೋ ರೀತಿ ಇದೆ, ತುಂಬ ಚೆನ್ನಾಗಿದೆ. ಹೇಗೆ ಅನ್ಸ್ತು ಸಿನಿಮಾ? ತುಂಬ ಚೆನ್ನಾಗಿದೆ. ಹೇಗಿದೆ ಸಿನಿಮಾ? ತುಂಬ ಚೆನ್ನಾಗಿದೆ ಸರ್, ನಿಮ್ಗೇನು ಒಳ್ಳೆ ಇಷ್ಟ ಆಯ್ತು? ನಂಗೆ ತುಂಬ ಇಷ್ಟ ಆಯಿತು. ಹೀಗೆ ಮುಂದೆ ಮುಂದೆ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇರಲಿ. ಯಾರ ಪಾತ್ರ ಇಷ್ಟ ಆಯ್ತು? ಕೇಡಿ ಪಾತ್ರ ಗೊತ್ತೇ ಆಗಲಿಲ್ಲ ಕೊನೆವರೆಗೂ, ಅವರೇ ಕೇಡಿ ಅನ್ನೋದು ಸಸ್ಪೆನ್ಸ್ ಆಗಿ ಥ್ರಿಲ್ ಆಗಿ. ಹಾಂ, ಸೊಸೈಟಿಗೆ ಏನಾದ್ರು ಮೆಸೇಜ್ ಇದೆಯಾ? ಇದೆ. ಓಕೆ, ಥ್ಯಾಂಕ್ ಯು. ಹೇಗೆ ಅನ್ಸ್ತು ಸಿನಿಮಾ? ಚೆನ್ನಾಗಿತ್ತು ಕಣಪ್ಪ, ನಿಮ್ಗೇನು ಇಷ್ಟ ಆಯಿತು? ಇಷ್ಟ ಆಯಿತು ನನಗೆ, ಹೌದಾ? ಚೆನ್ನಾಗಿ ಇಷ್ಟ ಆಯಿತು. ಹೇಗೆ ಅನ್ಸ್ತು ಸಿನಿಮಾ? ಚೆನ್ನಾಗಿದೆ ನಿಮ್ಗೇನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಫಿಲಮ್ ಯಾರ್ ಎಲ್ಲ ಪಾತ್ರ ಇಷ್ಟ ಆಗಿದೆ. ಹಾಂ, ಯಾರ ಪಾತ್ರ ಇಷ್ಟ? ಮಾಮ ಹೌದಾ? ಆಗಿದೆ. ಶರ್ಮಾ ಕ್ಯಾರೆಕ್ಟರ್ ಇಷ್ಟ ಆಯಿತು, ಚೆನ್ನಾಗಿ ಮಾಡಿದ್ದಾರೆ. ಹೀರೋನು ಚೆನ್ನಾಗಿ ಮಾಡಿದ್ದಾರೆ. ಮೇಡಮ್ ಹೇಗೆ ಅನ್ಸ್ತು ಸಿನಿಮಾ? ಚೆನ್ನಾಗಿದೆ. ನಿಮ್ಗೇನು ಇಷ್ಟ ಆಯ್ತು ಸಿನಿಮಾದಲ್ಲಿ? ಸಿನಿಮಾದಲ್ಲಿ ವಿಲನ್ ಕ್ಯಾರೆಕ್ಟರ್ ಮೇಡಮ್ ಹೇಗೆ ಅನ್ಸ್ತು ಸಿನಿಮಾ? ಚೆನ್ನಾಗಿದೆ. ಅದು ಜೋಕರ್ ಪಾರ್ಟ್ ಸಕ್ಕತ್ತಾಗಿತ್ತು, ನೈಸ್. ಮೇಡಮ್ ಹೇಗೆ ಅನ್ಸ್ತು? ಇದು ಪಾರಿಜಾತ ಚೆನ್ನಾಗಿದೆ, ಚೆನ್ನಾಗಿದೆ. ಸಕ್ಕತ್ತಾಗಿದೆ ಮೂವಿ, ಸೂಪರ್. ಮಾಮ ಕ್ಯಾರೆಕ್ಟರ್ ತುಂಬ ಇಷ್ಟ ಆಯಿತು. ಮಾಮ ಕ್ಯಾರೆಕ್ಟರ್ ಸೂಪರ್, ತುಂಬ ಚೆನ್ನಾಗಿದೆ. ಮಾಮ ಪಾರಿಜಾತ ಸಕ್ಕತ್ತಾಗೈತೆ. ಮೇಡಮ್ ಹೇಗೆ ಅನ್ಸ್ತು? ಹೇಳಿ, ಹೇಗೆ ಅನ್ಸ್ತು ಸಿನಿಮಾ? ಚೆನ್ನಾಗಿತ್ತು. ನಿಮ್ಗೇನು ಇಷ್ಟ ಆಯಿತು? ಪಾರಿಜಾತ ಇಷ್ಟ ಆಯಿತು. ಅಲ್ಲಿ ಸಿನಿಮಾದಲ್ಲಿ ಯಾರು ಕ್ಯಾರೆಕ್ಟರ್ ಇಷ್ಟ ಆಯಿತು? ಶರ್ಮಾ, ಥ್ಯಾಂಕ್ ಯು. ಸರ್, ಇವತ್ತು 3ನೇ ದಿನ ಹೌಸ್ಫುಲ್ ಆಗಿದೆ, ಎಷ್ಟು ಖುಷಿ ಇದೆ? ಸರ್ ಅದನ್ನೇ ನಾವು ಇಷ್ಟಪಟ್ಟಿರೋದು. 3ನೇ ದಿನ ಇಷ್ಟೊಂದು ಪ್ರೀತಿ ಕೊಟ್ಟು ಜನಗಳು ಬಂದಿದ್ದಾರೆ. ದಯವಿಟ್ಟು ಅವರು ಬಂದವರು ಕೂಡ ಬೇರೆಯವ್ರಿಗೆ ಹೇಳಿ ಇದೇ ಥರ ಥಿಯೇಟ್ರ್ ಫುಲ್ ಆಗಲಿ. ಎಲ್ರಿಗೂ ಬೇಕಾಗಿರೋದು ನಾವು ಕನಸು ಕಂಡುಕೊಂಡಿರೋದು ಇದೆ, ಥಿಯೇಟ್ರ್ ಫುಲ್ ಆಗಬೇಕಂತ. ಅದು ಇವತ್ತಾಗಿದೆ, ನನಸಾಗಿದೆ, ಅದೇ ತುಂಬ ಖುಷಿ ಆಗ್ತದೆ. ಎಲ್ಲೋ ಒಂದು ಕಡೆ ಪರಭಾಷಾ ಚಿತ್ರಗಳ ಮಧ್ಯೆ ನಿಮ್ಮ ಸಿನಿಮಾ ಹೌಸ್ಫುಲ್ ಆಗಿದೆ. ಹೌದು. ಸೊ ಯಾವ ರೀತಿ ನೆಕ್ಸ್ಟ್ ಪ್ಲ್ಯಾನ್ ಇದೆ ಸರ್ ನಿಮ್ಮ? ಇಲ್ಲ, ಖಂಡಿತ ನೆಕ್ಸ್ಟ್ ಪ್ಲ್ಯಾನ್ ಇದೆ, ಮಾಡಬೇಕು ಅಂತ. ಪರಭಾಷೆ ಚಿತ್ರ ಅನ್ನೋದಕ್ಕಿಂತ ಕಂಟೆಂಟ್ ಬೇಕು. ಮೇಯ್ನಾಗಿ ಕಂಟೆಂಟ್ ಕೊಟ್ಟರೆ ನಮ್ಮ ಕನ್ನಡ ಜನತೆ ಕೈ ಬಿಡಲ್ಲ ಅನ್ನೋದು ಇದಿದೆ. ಓಕೆ, ಅಪ್ಕಮಿಂಗ್ ಡೇಸಲ್ಲಿ ಯಾವ ರೀತಿ ಜನರನ್ನ ಕರಿತೀರಾ ಸರ್? ಅದೇ ಕಂಟೆಂಟ್ ಕೊಟ್ಟಿದ್ದೀವಿ, ಜನಗಳನ್ನ ಕರಿತಾ ಇದ್ದೀವಿ. ಅವರು ಹೆಂಗೆ ಇದನ್ನು ಒಪ್ಕೊತಾರೆ, ಇವರೇ ಹೋಗ್ಬಿಟ್ಟು ಎಲ್ರಿಗೂ ಹೇಳಬೇಕು. ಅದೆಲ್ಲ ಹೇಳಿದ್ರೆ ಆಗ್ಬೋದು ಅಂತ ಅನಿಸುತ್ತೆ. ಪ್ರೇಕ್ಷಕರ ಜೊತೆ ನೋಡಿದ್ದೀರಾ 3ನೇ ದಿನ? ನಾನು ಥಿಯೇಟ್ರಿಗೆ ಬಂದು ಪ್ರೇಕ್ಷಕರ ಜೊತೆ ಕೂತ್ಕೊಂಡೆ ನಾನು ಸಿನಿಮಾ ನೋಡಿದೆ. ಸೊ ಸಿನಿಮಾನಲ್ಲಿ ನಾನು ಕೂಡ ತುಂಬ ಚೆನ್ನಾಗಿ ಕಾಣಿಸ್ಕೊಂಡಿದ್ದೀನಿ. ಸೊ ಇದು ನಾನು ನಾಯಕ ನಟಿಯಾಗಿ ಮಾಡಿರೋ 2ನೇ ಸಿನಿಮಾ. ತುಂಬ ಖುಷಿಯಾಯಿತು ನನಗೆ ನನ್ನ ಸ್ಕ್ರೀನಲ್ಲಿ ನೋಡಿಕೊಂಡು. ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿ, ಇನ್ನೂ ಥಿಯೇಟ್ರಿಗೆ ಎಷ್ಟು ಹೆಚ್ಚು ಜನ ಬರ್ತಾರೆ, ಸೊ ಅಷ್ಟು ಸಿನಿಮಾಗಳು ಬೆಳೀತವೆ. ಸೊ ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ಹಾರೈಸ್ತೀನಿ. ಎಲ್ಲ ಕಡೆ ಹೌಸ್ಫುಲ್ ಇದೆ ಸರ್, ಭಾಳ ತುಂಬ ಖುಷಿ ಆಗ್ತಾ ಇದೆ. ಸೊ ಜನ ಆರ್ಗ್ಯಾನಿಕ್ಕಾಗಿ ಫ್ಯಾಮಿಲಿ ಆಡಿಯನ್ಸ್ ಬರ್ತಾ ಇರೋದ್ರಿಂದ ಸಿನಿಮಾಗೆ ಇದೇ ಮೈಲೇಜ್ ನೋಡಿ. ಆ ಫ್ಯಾಮಿಲಿ ಆಡಿಯನ್ಸ್ ಬಂದಾಗ ಸಿನಿಮಾಗಿತ್ತು ಅಂತೇಳಿ. ಸೊ ಈಗ 3 ದಿನದ ಕಂಟಿನ್ಯೂಸ್ ಆಗಿ ಎಲ್ಲ ಕಡೆ ಹೌಸ್ಫುಲ್ ಇದೆ. ಸೊ ಎಲ್ಲ ಜನರ ಸಪೋರ್ಟು, ಸಿನಿಮಾ ಒಳ್ಳೆ ಕಂಟೆಂಟ್ ಇದ್ದಾಗ ಜನ ಬರ್ತಾರೆ ಅಂತೇಳಿ ಅಗೈನ್ ಪ್ರೂವ್ ಆಗಿದೆ. ಹಾಗಾಗಿ ಜನ ಬರ್ತಾ ಇದ್ದಾರೆ. ಪ್ರೇಕ್ಷಕರು ಹೋಗ್ತಾ ಮಾಮ ಮಾಮ ಅನ್ಕೊಂಡು ತುಂಬ ಜನ ಹೋಗ್ತಾರೆ. ಕ್ಯಾರೆಕ್ಟರ್ ಹೈಲೈಟ್ ಆಗಿದೆ, ಎಷ್ಟು ಖುಷಿ ಇದೆ.
ಥ್ಯಾಂಕ್ ಯು ಸರ್. ಅದೇನಂದರೆ ಕುತಂತ್ರ ಮಾಡುವಂಥ ಪಾತ್ರ, ಎಲ್ಲರ ಒಳಗಡೆ ಈ ಕುತಂತ್ರ ಮಾಡುವಂಥ ಗುಣಗಳಿರುತ್ತಲ್ಲ, ಅದನ್ನು ಅವರು ನೋಡಿದಾಗ, ಸ್ಕ್ರೀನ್ ಮೇಲೆ ನೋಡಿದಾಗ ಎಲ್ಲರೂ ಕೂಡ ಖುಷಿ ಪಟ್ಟಿದ್ದಾರೆ. ಈ ಸಿನಿಮಾದಲ್ಲೂ ಅಷ್ಟೇ ಆ ಕುತಂತ್ರ ಮಾಡೋ ಕ್ಯಾರೆಕ್ಟ್ರು ಈ ಪಾರಿಜಾತಗೆ ಹೇಗೆ ಡಿಸ್ಟರ್ಬ್ ಮಾಡುತ್ತೆ ಅನ್ನೋದು ಬಹಳ ಚೆನ್ನಾಗಿ ಪ್ರೆಸೆಂಟೇಷನ್ ಆಗಿದೆ. ನಮ್ಮ ಕಾರ್ತಿಕ್ ಅವರು ಮತ್ತು ವಿಘ್ನೇಶ್ ಅವ್ರದ್ದು ಎಲ್ಲರ ಎಫರ್ಟು, ಎಲ್ಲ ಸ್ಟಾರ್ ಕಾಸ್ಟ್ ಎಲ್ಲರೂ ಕೂಡ ಸಪೋರ್ಟಿವ್ ಆಗಿ ಈ ಸಿನಿಮಾಗೆ ಸಾಥ್ ಕೊಟ್ಟಿದ್ದರಿಂದ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.